ಈ ಸಲ ಅಕ್ಷಯ ತೃತೀಯಕ್ಕ ನನ್ನ ರಾಶಿ ಭವಿಷ್ಯ ಯಾನ ಮನಿ ಚಲೋ ಐತಿ ಏನಾತ ಅಕ್ಕ? ಅಯ್ಯೋ ಬಂದಿರ್ಲಿ ಸಂಕ್ರಿ. ಅಯ್ಯೋ ನಿಂಗ ಕರಿಬೇಕು ಅಂತ ಮಾಡಿದ್ದೆ, ನೀನ ಬಂದನು, ಚಲೋ ಆತ್ ಬಿಡು. ನಂದು ಸಿಂಹ ರಾಶಿ ಅಲ್ವಾ, ಅದಕ್ಕೆ ಈ ಸಲ ಅಕ್ಷಯ ತೃತೀಯಕ್ಕ ಬಂಪರ್ ಮೇಲೆ ಬಂಪರ್ ಲಾಟ್ರಿ ಹೊಡಿತೈತಂತ. ಏನೋ ಹಾಕಿದ ಕೆಲಸ ಎಲ್ಲ ಕೈಗೆ ಹತ್ತವಂತ. ಈ ಸಲ ನೀವ್ ಏನೇನ್ ಅನ್ಕೊಂಡಿದ್ರಿ ಎಲ್ಲ ಆಗ್ಬಿಡ್ತಾವು. ರಾಜಯೋಗ ಐತಿ ನಿಮ್ಗ ಅಂತ ಬರ್ದಾರ ಇದ್ರಾಗ, ಗೊತ್ತನು? ಹೌದಾ? ಮತ್ತೇನ್ ಬರ್ತಾರ? ನಾವೇನ ಸಿಂಹ ರಾಶಿಯವರು ಸಿಂಹ ಇದ್ದಂಗಂತ ಅತ್ತ ಕಡೆ ಇತ್ತ ಕಡೆ ನೋಡ್ಬೇಡ್ರಿ, ನಿಮ್ ಕೆಲಸದ ಮೇಲೆ ಅಷ್ಟು ನೀವು ಗಮನ ಕೊಡ್ರಿ, ಆದ್ರ ನೀವ್ ಯಾವ ಕೆಲಸ ಮಾಡಿದ್ರು ಮುಂಜಾಗ್ರತೆ ವಹಿಸ್ರಿ ಅಂತ ಬರ್ದಾರ ನೋಡು. ಪರಿಹಾರ ಹೇಳ್ಯಾರು. ಏನಂತ? ನವಗ್ರಹ ಗುಡಿಗೆ ಹೋಗಿ ಒಂದ್ 5 ತರದ ಬ್ಯಾಳಿ ಬೆಲ್ಲ ಒಂದ್ ಓಟು ದಕ್ಷಿಣೆ ಇಟ್ಟು ಬರ್ಬೇಕಂತ. ಹೌದಾ? ಚಲೋ ಆತ್ ಬಿಡಿ ಅಕ್ಕ. ಅಂದ್ರು ಮುಂಜಾಗ್ರತೆ ಯಾಕಂದ್ರೆ ಏನವ್ರು ಅಲ್ಲಲ್ಲಿ ಬರೀ ಒಳ್ಳೇದ ಬರಿಬೇಕನು, ಓಟು ಏನಾರ ಕೆಡಕ್ ಆಗ್ತಿರ್ತಾವಲ್ಲ, ಅದಕ್ಕ ಮುಂಜಾಗ್ರತೆ ವಹಿಸ್ರಿ ಅಂತ ಅವ್ರ ಬರ್ದು ಬಿಟ್ಟಿರ್ತಾರ. ನನಗೆ ಯಾರು ಏನ್ ಮಾಡ್ತಾರ ಕೆಡಕ್? ಅಯ್ಯೋ ದೇವ್ರೆ, ನಾನ್ ಸೌಕಾರ ಶ್ರುತಿ ನಾನು. ಹೌದು ಬಿಡು, ಅದೇನ್ ಖರೆ. ಯಾಕ ಮುಂಜಾಗ್ರತೆ ವಹಿಸ್ರಿ ಅಂತ ಅವ್ರ ಹೇಳ್ಯಾರ, ಓಟ್ ಹುಷಾರಾಗಿರು. ಗೊತ್ತಾಯ್ತಗಲೆ ಮಂಕ್ರಿ, ಜಾಮೂನ್ ಎಲ್ಲ ಫ್ರಿಜ್ಜಿನಾಗ ತೆಗೆದಿಟ್ಟಿಲ್ಲ? ಯಾಕ ಒಂದ್ ತಿಂದ್ ನೋಡ್ದೆ. ಮತ್ತ ಸಕ್ರಿ ಗೀಕ್ರಿ ಕರೆಕ್ಟ್ ಆಗೈತೆ ಏನಿಲ್ಲ ಅಂತ. ಚಲೋ ಆಗ್ಯಾವ. ಒಂದ್ ತಿಂದೆ, ಒಂದ್ 10 ತಿಂದು ಬಿಟ್ಟ್ಯಾ. ಅಯ್ಯ ನೀನ ವೈದಂದು ಯಾಕ ಒಂದ ತಿಂದಿನ ತಗರ. ಹೌದನ? ಆತ ಬರವ ಇವನವಲೆ ಇನ್ ಮೇಲೆ ನನ್ನ ಅದೃಷ್ಟದ ಬಾಗ್ಲೇ ತೆಗೆದು ಬಿಡ್ತೇವ. ಅಕ್ಷಯ ತೃತೀಯ ಅದಂತಿ ನಾನು. ಲೀಲಿ ಇತ್ತ ಕಡೆ ಬಾಲಿ ಸಂಕ್ರಿ, ಅಲ್ಲಿ ಗೋವಿಂದ ಹೊಂಟಾನ. ಯಾರ ಮಿನಿಸ್ಟರ್ ಬಂದಂಗಾಗೈತಿ ಊರಿಗ. ಅಯ್ಯೋ ದೇವ್ರೆ. ಸರಿ ತಗ ಗೋವಿಂದು. ಗೋವಿಂದು ಬಾರಪ್ಪ ಇಲ್ಲಿ ಬಾ. ಏನಾತ್ರಿ ಅಕ್ಕರ? ಏನಿಲ್ಲಪ್ಪ. ಯಾರವ್ರು? ಊರಿಂದ ಬಂದಾರನು? ಯಾರವ್ರು? ಮಿನಿಸ್ಟ್ರನು? ಅದ ಮೂಗಿ ಮಿನಿಸ್ಟರ್, ಇವ್ರು ದೊಡ್ಡ ಮಿನಿಸ್ಟರ್ ಇವ್ರು. ಅದೇನೋ ದೊಡ್ಡ ಬಿಸ್ನೆಸ್ ಮಾಡಕುಂತಾರ. ಒಟ್ಟು ರೊಕ್ಕ ತಗಸ್ಬೇಕು, ಕಮ್ಮಿ ಬಿದ್ದಾವು ಅಂತ ಹೇಳಕುಂತಿದ್ರು. ಅದಕ್ಕ ಇಲ್ಲಿ ಈ ಊರಾಗ ದೊಡ್ಡ ಸೌಕಾರ ಅದಾರಲ್ರಿ ಶಾನ್ಭೋಗ್ರು, ಅವ್ರ ಮನಿಗ್ ಕರ್ಕೊಂಡು ಹೊಂಟನ್ರಿ. ಇವ್ರ ಮನಿ ಮೊನ್ನೆ 1 ಕೋಟಿ ರೂಪಾಯಿ ಮನಿ ಕಟ್ಸಾರಿ ಇವ್ರು. ಇವ್ರ ಮನಿಗೆ ಪೇಂಟ್ ನಾನ ಮಾಡೀನಿ ಹಂಗಂತ ನಂಗೆ ಗೊತ್ತ್ರಿ. ಅದಕ್ಕ ಶಾನ್ಭೋಗ್ರ ಕಡೆ ಒಂದು ಏಟಾಕತಿ 2 ಸಾಲ ತಗಸ್ಕೊಡ್ಬೇಕು ಅಂತ. ಭಾರಿ ಒಳ್ಳೆ ಜನ ರೀ ಇವ್ರು. ನಾನ ಕಣ್ಣಾರಿ ನೋಡೇನಿ. ಹೌದಾ? ತಗರಪ್ಪ. ಅಂದ್ರು ಆ ಶಾನ್ ಬೋಗ್ರು ನಮ್ಮಷ್ಟು ಸೌಕಾರ ಇಲ್ಲ ಬಿಡು. ಹೌದಾ ಅಂತಿ ನಾನು. ಅಯ್ಯೋ ಅಕ್ಕರ, ಒಂದ್ 2 ಲಕ್ಷ ರೂಪಾಯಿ ಅಷ್ಟ ಕಮ್ಮಿ ಬಿದ್ದತ್ರಿ, ಜಾಸ್ತಿ ಏನಿಲ್ಲ. ಅದು ಸೌಕಾರ್ಗೆಲ್ಲ ಲೆಕ್ಕನ ಬಿಡ್ರಿ. ಬರೀ 2 ಲಕ್ಷ ಅಲ್ಲ, ಯಾರಾದ್ರೂ ಕೊಡ್ತಾರ. ನಮ್ಮಂತವ್ರಿಗೆ ದೊಡ್ಡ ರೊಕ್ಕ ಅದು. ಅದಂತಿ ನಾನು. ಬರೀ 2 ಲಕ್ಷನ? ನಮ್ಮ ಅಕ್ಕನ ಕಡೆನ ಐತಿ 8%. ಬಿತ್ತು ಬಿತ್ತು ಬಕ್ರ ಬಿತ್ತು, ಬಿತ್ತು ಬಿತ್ತು ಬಕ್ರ ಬಿತ್ತು ನನ್ನ ಬಲೆಯಲ್ಲಿ. 5% ರೀ ಅಕ್ಕರ. 1 ಲಕ್ಷಕ್ಕ ಒಂದ್ 5,000 ರೂಪಾಯಿ ರೀ. ಅಲ್ಲ ಈಗರ ನಾನು ಅದೇನದ ನನ್ನ ರಾಶಿ ಭವಿಷ್ಯ ಓದನಿ, ಅದ್ರಾಗ ಹೇಳಿದ್ರು ನೀವು ಏನ್ ಮಾಡಿದ್ರು ಜಯ ಬರ್ತತಿ, ನೀವು ಮಾಡಿದ ಕೆಲಸ ಎಲ್ಲ ಸಕ್ಸಸ್ ಸಾಕವು, ಈ ವರ್ಷ ಬಂಪರ್ ಮೇಲೆ ಬಂಪರ್ ಲಾಟ್ರಿ ಅಂದಿದ್ರು. ಇವನವಲೇ ಅದು ಈಗ ಕರೆ ಆಗ್ಬೇಕಾ? ಅಂದ್ಬಿಡ್ತಾನಿ. ಲಕ್ಷಕ್ಕೆ 5,000 ರೂಪಾಯಿ. 2 ಲಕ್ಷಕ್ಕ ತಿಂಗಳ 10,000 ರೂಪಾಯಿ. ಇವನವಲ್ಲೇ ಯಾರಿಗಂಟು ಯಾರಿಗಿಲ್ಲ ಈ ಬಂಪರ್ ಆಪರ್. ಅದು ನಾನೇ ಕೊಟ್ಟು ಬಿಡ್ತೇನೆ ಬಿಡು, ನನಗೇನ್ ದೊಡ್ಡ ಮಾತಲ್ಲ. ಆದ್ರೆ ಅವ್ರು ಯಾರು ಏನು ಎತ್ತ ಅಂತ ಗೊತ್ತಿಲ್ಲಲ್ಲಪ್ಪ. ಕಂಡ್ಕಂಡವ್ರಿಗೆಲ್ಲ ರೊಕ್ಕ ಹೆಂಗ್ ಕೊಡಕಾಕತಿ? ಅದು ಏನ್ ಕರಿ ಬಿಡ್ರಿ ಅಕ್ಕರ, ಯಾರಿಗೂ ಹಂಗ ಸಹಾಯ ಮಾಡಂಗಿಲ್ಲ. ರೊಕ್ಕಂತೂ ಮೊದ್ಲ ಕೊಡಂಗಿಲ್ಲ. ನೀವು ಹೇಳುದು ಬರಬ್ರಿ ಅಕ್ಕರ. ಇವ್ರ ಹೆಸರು ಶ್ರೀನಿವಾಸ ಅಂತ್ರಿ, ಶ್ರೀನಿವಾಸ ಗುಪ್ತಾ. ನೀವು ಹೆಸರು ಕೇಳಿರ್ಬೇಕಲ್ಲ? ನಾನು ಗೊತ್ತು ಗೊತ್ತು ಗೊತ್ತು. ಯಾಕ ಯಾರು? ಸುಮ್ಕಿರ್ಲಿ, ಗೊತ್ತಿಲ್ಲ ಅಂದ್ರ ಮರ್ಯಾದೆ ಹೋಗತಿ. ಹೇಳಪ್ಪ ನೀನು ಹೇಳು. ಇವ್ರದು ದೊಡ್ಡ ರೈಸ್ ಮಿಲ್ ಐತ್ರಿ. ರೈಸ್ ಮಿಲ್ಲು ಜಗ್ ಜಾಗ ಅವಲ್ಲ ಎಲ್ಲ ಐತ್ರಿ. ಅಯ್ಯೋ ಜಗ್ ರೊಕ್ಕ ಹಣ ವಾಸ್ತಿ ಜಗ್ ಐತ್ ನೋಡ್ರಿ. ಆದ್ರ ಇವ್ರು ಏನಾರ ಹೊಸ ಬಿಸ್ನೆಸ್ ಮಾಡ್ಬೇಕು ಅಂದ್ರ ಓಟ ಸಾಲ ಮಾಡ್ತಾರ್ರಿ. ಫಸ್ಟ್ ಸಾಲ ಮಾಡಿ ಆ ಬಿಸ್ನೆಸ್ ಮಾಡ್ತಾರ್ರಿ. ಅಂದ್ರ ಆ ಬಿಸ್ನೆಸ್ ಇಂದ ಫಾಯ್ದೆ ಆಕೇತಿ ಏನಿಲ್ಲ ಅಂತ ಗೊತ್ತಾಕೇತಂತ. ಅದಕ್ಕೆ ಹೌದ್ರಿ, 5% ಹಂಗ ಬಡ್ಡಿ ಬೇಕ್ರಿ ನನಗ. ಹೆಚ್ಚಾದ್ರೂ ಬೇಡ, ಕಡಿಮೆ ಆದ್ರೂ ಬೇಡ ಮತ್ತ. ಅಲ್ಲಪ್ಪ ಗೋವಿಂದ, ನಾನೇನ್ ರೊಕ್ಕ ಕೊಡ್ತೀನಿ ಬಿಡು. ಆದ್ರೂ ಒಟ್ಟು ಮನಿ ಪತ್ರ ಜಾಗದ ಪತ್ರ ಏನಾರ ಕೊಡ್ಬೇಕಿಲ್ಲ. ಅದು ಹೆಂಗಂಗ 2 ಲಕ್ಷ ರೂಪಾಯಿ ಕೊಟ್ಟು ಬಿಡು ಅಂದ್ಬಿಟ್ಟೇನ ಕೊಡಕ್ಕಾಕತಿ? ನೀನೇ ವಿಚಾರ ಮಾಡತ್ತಮ್ಮ. ಯಾಕರ ಕೊಡ್ತೀನಲ್ರಿ, ನಮ್ ಜಾಗದ ಪತ್ರನ ಕೊಡ್ತೀನಿ. ಹಂಗಂದ್ರ ಅಡ್ಡಿ ಇಲ್ಲ. ಆದ್ರೆ ಮೊದ್ಲು ರೊಕ್ಕ ನನ್ ಕೈಯಾಗ ಬರ್ಬೇಕು. ನಾನ್ ಆಮೇಲೆ ರೊಕ್ಕ ತಗೊಂಡಿಂದೆ. ಆಮೇಲೆ ಗೋವಿಂದ ಅದನಲ್ರಿ, ನಿಮ್ ಗೋವಿಂದನ್ ಕೈಯಾಗನ ಜಾಗದ ಪತ್ರ ಕೊಟ್ಟು ಕಳಿಸ್ತಾನೆ. ಮತ್ ಒಂದು ಬ್ಲ್ಯಾಂಕ್ ಚೆಕ್ ಬೇಕೇನ್ರಿ ನಿಮ್ಗ? ಬೇಕು ಮತ್ತ. ಅದನ್ನು ಕೊಡ್ತೇನ್ರಿ. ಒಂದು ಖಾಲಿ ಸ್ಟ್ಯಾಂಪ್ ಪೇಪರ್ ಮೇಲೆ ಸಹಿ ಮಾಡ್ಕೊಡ್ತೇನ್ರಿ. ಕೊಡಪ್ಪ, ಕೊಡು ಕೊಡು. ಅಕ್ಕರ 2 ಲಕ್ಷ ರೂಪಾಯಿ ಯಾವಾಗ ಕೊಡ್ತೀರಿ? ನಾಳೆ ಬರ್ಲೇನ್ರಿ? ನಾಳೆ ಎಂದರು ಮನಿ ಹಾಳು. ಇವಾಗ ಇತ್ಯರ್ಥ ಆಗ್ಬಿಡ್ಬೇಕಿದು. ಯಾಕ ಇವತ್ತು ಶನಿವಾರ. ಸುಮ್ಕಿರ್ಲಿ ಮಂಕ್ರಿ, ನಾ ಹುಟ್ಟಿದ್ದ ಶನಿವಾರ ಅಂತೀನಿ. ಇದಕ್ಕಿಂತ ಅದೃಷ್ಟ ಬೇಕನು? ಸುಮ್ಕಿರು. ಆದ್ರ ರೊಕ್ಕ ನನ್ ಕಡೆ ಇಲ್ಲಪ್ಪ. ಬ್ಯಾಂಕಿಗೆ ಹೋಗಿ ತಕೊಂಬಂದು ಕೊಡ್ತಂತಡಿ. ನಾವು ಬ್ಯಾಂಕ್ ಕಡೆನ ಹೋಗ್ಬೇಕು. ಅಲ್ಲಿಂದನ ತಗೊಂಡು ಹೋಗ್ಬಿಡ್ತೇವ್ ನಾವು ರೊಕ್ಕ. ಬರ್ರಿ ಹೋಗ್ಬಿಡುನು. ಆತ್ ನೋಡ್ರಿ ಮತ್ತ ಹೋಗೇ ಬಿಡುನು. ಆದ್ರ ನಾನು 10,000 ರೂಪಾಯಿ ಫಸ್ಟ್ ಮುರ್ಕೊಂಡ್ ಕೊಟ್ಬಿಡ್ತಾನೆ. ಅಡ್ವಾನ್ಸ್ ಬಡ್ಡಿ. ನಡೀತೈತೆ ತಗೋರಿ ಅಕ್ಕರ. ಪಾಲಿಗೆ ಬಂದಿದ್ದ ಪಂಚಾಮೃತ. ಏನಂದಿಪ್ಪ? ಏನಿಲ್ರಿ ಅಕ್ಕರ, ನಿಮ್ ಕೈ ಗುಣ ಭಾರಿ ಚಲೋ ಐತಿ, ಬಿಸ್ನೆಸ್ ಸಕ್ಸಸ್ ಅಂತ ಹೇಳಕೊಂತಿದ್ದೆ. ಬರ್ರಿ ಅಕ್ಕರ ಹೋಗುನು. ಅದೇ ಹೆಂಗತಿ? ಇಲ್ಲಿ ಮಠ ಬಂದರಿ, ಒಂದು ಕಪ್ ಚಾ ಕುಡ್ದ ಹೋಗುನು. ಒಳಗ್ ಬರ್ರಿ. ನಡ್ರಿ ಅಕ್ಕರ. ಸುಚಿತ್ರಾ ನೋಡ್ವಾ, ಇಷ್ಟ ಮಾಡುದು ಏನ ಕಲ್ಕೊಂಡಿಲ್ಲ.
ಹ್ಞೂ ಎತ್ತಿ ಕಲ್ಕಂಡನಿ ಲೇ ಈಕಿನ ನಾ ಬರಂಗಿಲ್ಲ ಹಂಪಿಗ. ನಾ ಜಗ್ಸಲ ನೋಡನಿ ಅದ್ರಾಗಲಿ ಕೆಟ್ಟ ಬಿಸಿಲು ಒಂದು ನಾ ಬರಂಗಿಲ್ಲ ಅಷ್ಟ. ಏ ಸುಮ್ಕಿರಿ, ನಿಮಗ ಓಟೋಟು ಹುರುಪ ನೋಡಿ ಜೀವನದಾಗ. ಈಗ ಸುಮ್ಕ ಬರ್ಬೇಕು ನೀವು ಅಷ್ಟ. ನಂಗೆ ಇಷ್ಟ ಇಲ್ಲಲೇ. ಏ ನಿಮ್ಗೆ ಇಷ್ಟ ಕಟ್ಕೊಂಡು ಏನ್ ಮಾಡ್ತೈತಿ, ನೀವು ಬರ್ತೀರಿ ಅಷ್ಟ. ಏ ಸುಮ್ಕಿರಿ, ನಿಮ್ಗೇನ್ ಗೊತ್ತೈತೈತಿ ಬರಂಗಿಲ್ಲ ಅಂತ. ಸುಮ್ಕ ಬರ್ರಿ, ನೀವು ಕ್ರೋಸರ್ ಮಾಡೀವಿ ಹಂಗ ಖಾಲಿ ಕುಂದಿರ್ತೀರಿ, ಇಲ್ಲಿ ಕುಂತ ಏನ್ ಮಾಡ್ತೀರಿ? ಬರ್ರಿ ಹೋಗ್ ಬರೋನು. ಏ ನಿಮ್ಮ ಅವನೊಂದು ಕಿರಿಕಿರಿ ಅವ, ಎಲ್ಲರ ಹೋಗ್ಬೇಕಂದ್ರ ಹೋಗ್ಲಿ ಬಿಡಿ ಅತ್ತಿ, ಬಿಸಿಲು ಐತಲ್ಲ ಮಾವ್ ಹಂಗಂತಾನ. ಏನ್ ಯಾರು ಕಾಣ್ಲಾರದು ಬಿಸಿಲು. ಯಪ್ಪಾ ದೇವ್ರೆ, ಕೈ ಕಾಲೆಲ್ಲ ನೋವಾ ಕುಂತಾವ್ ನೋಡಿ ಇವತ್ತು. ಯಪ್ಪ ವಯಸ್ಸಾದ್ಮೇಲೆ ಕೆಲಸ ಮಾಡಕ್ ಆಗಂಗಿಲ್ಲಪ್ಪ. ಈ ನನ್ನ ಮಗ ಹಲ್ಕಟ ಬಾಡ್ಯಾಗ ಬೈಕ್ ಕೊಡ್ಸೋ ಸಂಬಂಧ ಇಷ್ಟು ಒದ್ದಾಡಿ ಸಾಯ್ಬೇಕು ನೋಡ್ ನಾನು. ಏನಿದು? ಏ ಬೀಗ್ರೆ ಈಗ ಬಂದ್ರ ನೀವು? ನಾನ್ ನಿಮ್ ದಾರಿ ನೋಡಿ ಇವೆಲ್ಲ ಪ್ಯಾಕ ಮಾಡ್ಬಿಡ್ಬೇಕಂತ ತಿಳ್ಕೊಂಡಿದ್ದೆ. ಈಗ ಬಂದ್ರನು ಬರ್ರಿ. ಅತ್ತೀರ ನಾಳೆ ಹಂಪಿಗೆ ಹೊಂಟಿಲ್ಲೇನ್ರಿ? ಹಂಪಿಗೆ ಹೋಗಾಕ ಓಟ್ ಚಕ್ಲಿ ಮತ್ತ ಇದು ಚಲೋತ್ನಾಗಿ ಚುಮ್ಮುರಿ ಮಾಡೇವ್ರಿ. ಅದ್ ಎಂತದ ಅಂತಾರಲ್ರಿ, ಬಂಗಡೆ ಯತಿ ಬಂಗಡೆ ಅಲ್ಲ ಬಡಂಗ್ ಅಂತದ ನೋಡ್ರಿ ಮಾಡಿವಿ. ರುಚಿಯಾಗಿವ್ರಿ. ಈ ಫೋನ್ಯಾಗ ನೋಡಿ ಮಾಡ್ಯಾಳ ನಮ್ಮ ಸುಚಿತ್ರ. ಅಲ್ಲ ಹಂಪಿಗೆ ಹೋಗಕ ಇವೆಲ್ಲ ಇದಕ್ಕ ಅಲ್ಲೇ ನೋಡಕ್ ಹೊಂಟಿರಾ, ತಿನ್ನಕ್ ಹೊಂಟಿರಾ? ಏ ನೋಡಿ ಹಂಗ ಬರಕಾಕೇತೇನ್ರಿ. ಏನ್ರ ಹೊಟ್ಟೆ ಸ್ವಾತಪ್ಪ ಹಂಗ ಕ್ರೋಸರ್ನಾಗ ಕುಂತಾಗ ಏನಾರ ತಿನ್ಬೇಕು ಅನ್ಸಿತಪ್ಪ ಅಂದ್ರ ಏನ್ ಮಾಡ್ಬೇಕು? ರೊಕ್ಕ ಕೊಟ್ಟು ತಿನ್ನಕ ರೊಕ್ಕ ಇಡಂಗಿಲ್ಲ, ಅದಕ್ಕ ಹಿಂಗೆಲ್ಲ ಮಾಡಿದ್ದು. ಏ ಸುಚಿತ್ರ, ಅಲ್ಲವಾ ನಿನಗರ ಬುದ್ಧಿಲೇನು? ಅಲ್ಲ ದಿನಾ ಒಂದಕ್ಕೂ ಹಿಂಗತೆ ರುಚಿಯಾಗಿ ಮಾಡ್ಕೋತ ಕುಂದ್ರ ರೊಕ್ಕ ಈಡಕ್ಕವನು ಹೆಂಗ? ಹಿಂಗಾದ್ರ ಅಲ್ಲವಾ ಮಂತನ ಬಾಳೆ ನಡ್ಸ್ಕೊಂಡು ಹೋಗಕ್ಕೆ ನೀನು ಏನ ಹಿಂಗತೆ ದುಂದು ವೆಚ್ಚ ಮಾಡ್ಬಿಟ್ರೆ ಹೆಂಗ ನೀನು? ಅಯ್ಯೋ ದೇವ್ರೆ, ಅಲ್ಲ ನಿಮಗ್ ವಿಷಯನ ಗೊತ್ತಿಲ್ಲನು? ಈ ಮನಿಗೆ ಯಾರು ದುಡ್ಡು ತಂದು ಹಾಕ್ತಾರಲ್ರಿ ಅಂದ್ರ ಅವಿನಾಶ ಅವನ ಹೇಳಿದ್ದ ಏನಾರ ರುಚಿಯಾಗಿ ಒಟ್ಟು ಚುಮುರಿ ಚಕ್ಲಿ ಮಾಡ್ಕೊರಿ ಅಂತ ಸಾಮಾನ್ ತಂದು ಕೊಟ್ಟ. ಮತ್ತ ದುಡ್ಡು ತಂದು ಹಾಕೋ ಗಂಡ್ಸ ಹೇಳ್ಯಾನ. ಮಾಡ್ಲಿಲ್ಲ ಅಂದ್ರ ಹೆಂಗ್ರಿ ಬೀಗ್ರ? ಹೌದಿರಿ? ಅವಿನಾಶ ಹೇಳ್ಯಾನೇನು ಅದಂತೀನಿ ನಾನು. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಕಾಮಿಡಿ ಮತ್ತೆ ಫುಲ್ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರೋ ವಿಡಿಯೋಸ್ ನಿಮ್ಗೆ ಮೊದಲು ಬರೋದು. ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಗೆ ಲೈಕ್ ಶೇರು ಕಮೆಂಟು ಮಾಡಿ. ಥ್ಯಾಂಕ್ ಯು. ಅಲ್ಲ ಸುಚಿತ್ರ, ಈ ಮನೆಗೆ ನಾನು ಅತ್ತಿದ್ದೀನಿ. ಅವ ತಂದು ಹಾಕಿದ್ರೆ ಏನಾತ್ ಬಿಡು, ನಾನು ಅವ್ನ ತಾಯಿ ಇದೀನಿ. ನಂಗೊಂದು ಮಾತ್ರ ಹೇಳ್ಬೇಕಿಲ್ಲ ನೀನು? ಅಲ್ಲ ಹೊಸ್ತಾಗಿ ಬಂದಾಳ, ಹೋಗ್ಲಿ ಬಿಡು, ಮಾಡಿದ್ದು ಮಾಡ್ಲಿ, ಏನಾಗುದೈತಿ ಅಂತ ಸುಮ್ಮನಿದ್ದಂಗೆಲ್ಲ ತೀರಾ ಮಾಡಕ್ ಕುಂತೀವ ನೀನು. ಅಲ್ರಿ ತಿನ್ನೋಣಕನು ಅತ್ತಿ ಮಾತು ಕೇಳ್ಬೇಕನು ಇದು ಅಂತ ಪದ್ಧತಿ? ಅದು ಹಳೇ ಹಳಗುಜಿ ಕಾಲದಾಗ ಐತ್ರಿ. ತಿನ್ನಕ್ಕೂ ಅತ್ತಿನ ಕೇಳೋದು. ಈಗೆಲ್ಲ ಮಂದಿ ಅಪ್ಡೇಟ್ ಆಗ್ಬಿಟ್ಟಾರಿ. ಎಂತ ಅಪ್ಡೇಟ್ ಆದ್ರೇನ್ರಿ? ಅತ್ತಿನ ಸೊಸಿನ ಅಯ್ಯೋ ದೇವ್ರಿ, ನೀವಿನ್ನ ಅತ್ತಿ ಮಾತು ಸೊಸಿ ಮಾತು ಅಂತ ಕುಂತೀರನು? ಈಗ ಅತ್ತಿ ಮಾತು ಇಲ್ರಿ ಕೇಳೋದು ಇಲ್ಲ ಅಂತೀನಿ. ಏನಿದ್ರು ಸೊಸಿ ಮಾತು ನಡಿಬೇಕು ಅತ್ತಿ ಮನ್ಯಾಗ. ಹಂಗೈತ್ರಿ ಈಗ ಕಾಲ. ಅಯ್ಯೋ ದೇವ್ರೆ, ನೀವಿನ್ನ ಹೊರಗೆ ಹೋಗಿ ನೋಡೇ ಇಲ್ಲ ಅನ್ನಸ್ತತಿ. ಆದ್ರೂ ನಮ್ ಸುಚಿತ್ರ ಹಂಗಲ್ರಿ. ನಮ್ ಸುಚಿತ್ರ ಹಂಗಲ್ಲ. ಗೊತ್ತಾಕೈತಿ ಮುಂದ. ಅತ್ತೇರ ಓಡ್ತೀನಿ ನೋಡ್ರಿ ಹೆಂಗಾಗ್ಯಾವಂತ. ಇಲ್ಲ ನಂಗೆ ಯಾಕ ಹೊಟ್ಯಾಗ ಬರಬರಿಲ್ಲ, ನಾ ತಿನ್ನಂಗಿಲ್ಲ. ನನ್ನ ಮಗ ಬರ್ತಾನ ಈಗ, ವೀರೇಶ ಹಾಕೊಡು ಪಾಪ. ಅವನು ಓದಿ ಸುಸ್ತಾಗಿ ಬಂದಿರ್ತಾನ. ಓಟೋ ತಿನ್ಲಿ ಚಾ ಜೋಡಿಗ. ಹೌದೌದು ಬಾ ಸುಚಿತ. ಹಂಗ ಅವಿನಾಶಗೂ ಮಾಡ್ಕೊಡು. ಏನು ಹಾಲ್ನ್ಯಾಗ ಚಾ ಮಾಡು, ಆಮೇಲೆ ಒಟ್ಟು ಚುಮುರಿ ಚಕ್ಲಿ ಇಟ್ಟುಕೊಡು ತಿನ್ವಲಕ. ಪಾಪ ದುಡ್ದು ಸುಸ್ತಾಗಿರ್ತತಿ ನಮ್ಮ ಅವಿನಾಶ್ಗ. ಆತೈತಿ ಹಂಗ ಮಾಡ್ತೀನಿ. ಎತ್ತಿ ಮತ್ತೇನಾರ ಮಾಡ್ಕೋಬೇಕಿತ್ತೇನು? ಸಾಕು ಬಿಡವಾ ಇಷ್ಟಕ್ಕ. ನಿಮ್ಮತ್ತಿ ಹಂಗ ಮಾಡಕುಂತಾಳ? ಬೇಡ ಸಾಕಿಷ್ಟ. ಬೆಂಗ್ಳೂರು ನನಗ ಬುದ್ಧಿವಾದ ಹೇಳಂಗಾಗ್ಯಾರ ನೋಡಿ ಇವ್ರು. ಅತ್ತಿ ಅಂದ್ರ ಕಿಮ್ಮತ್ತಿಲ್ಲಂತ, ಸೊಸ್ತೆರಿ ಕಿಮ್ಮತ್ತೈತಂತ. ಪಾಪ ನನ್ನ ಮಗ ಓದಿ ಬಂದಿರ್ತತಿ ಅಂದ್ರ ಅವಿನಾಶಿಂದ ಹೇಳ್ತಾರ. ಒಟ್ನಾಗ ನನ್ನನ್ನ ಮಲ್ತಾಯಿ ಅಂತ ಚುಚ್ಚಿ ಹೇಳಕ್ ಕುಂತಾರ. ಈ ಮಲ್ತಾಯಿ ಮುಖ ನೋಡಿಲಿಕ್ಕಿ ಬೆಂಗ್ಲಿ ನೋಡ್ಬೇಕು. ಅವಾಗ ಐತಿಕಿನ ಈ ಬಾಯಿ ಬಡ್ಕಿ ಮಂಜವ ಹೋಗ್ಲಿ ಊರಿಗ, ಅವಾಗ ಐತಿ. ನಿಮ್ಮತ್ತಿ ಹೆಂಗ ಮಾತಾಡ್ತಾಳ ನೋಡು, ಸೇಮ್ ನಮ್ಮತ್ತಿನ ಹಂಗ ಮಾತಾಡ್ತಾಳ. ಈಗವರೆಗೂ ಹಂಗ ಮಾತಾಡ್ತಾವ. ನಾನು ಈ ಕಿವಿಲಿ ಕೇಳ್ತಾನೆ, ಈ ಕಿವಿಲೆ ಬಿಟ್ಟು ಬಿಡ್ತೀನಿ ಅಷ್ಟೇ. ಹೌದತ್ತಿ, ನೀ ಹಿಂಗತೆ ಹೇಳಿಂದೆ ನಾನು ನಮ್ಮ ಅತ್ತಿ ಮಾತು ಸೀರಿಯಸ್ ತಗೊಳಂಗಿಲ್ಲ. ಅದ ಮದುವೆಯಾಗಿ ಬಂದಾಗ ನಮ್ಮತ್ತಿ ಏನಾರ ಅಂದ್ಬಿಟ್ಟಿದ್ರ ಕಣ್ಣಾಗ ನೀರ ಬಂದ್ಬಿಡ್ತಿದ್ವು. ಈಗಿಲ್ಲತ್ತಿ ನಾನೇನು ಕಿವಿಯಾಗ ಹಾಕಳಂಗಿಲ್ಲ. ಈ ಕಿವಿಯಿಂದ ಕೇಳ್ತೀನಿ, ಈ ಕಿವಿಯಿಂದ ಬಿಟ್ಟು ಬಿಡ್ತೀನಿ. ಅಲ್ಲಿಗೆ ಉದಯವಾಯಿತು ನಮ್ಮ ಕನ್ನಡ ಚೆಲುವ ನಾಡು. ಏ ಸುಮ್ಕಿರಿ, ನಿಮ್ಗೇನ್ ಗೊತ್ತೈತೈತಿ? ಅತ್ತಿ ಮನೆಗೆ ಹೆಂಗ್ ಬಾಯಿ ಮಾಡ್ಬೇಕು ಅಂತ ನನಗ್ ಗೊತ್ತೈತಿ. ನನ್ನ ಸ್ವಾದ್ರ ಸೊಸಿಗೆ ಹೇಳ್ಕೊಡಕುಂತಾನೆ. ನೀವು ಸುಮ್ಕಿರಿ, ಮತ್ತ ಜಾಸ್ತಿ ಮಾತಾಡ್ಬೇಡ್ರಿ. ಅದ್ ಯಾವ ಮುಹೂರ್ತದಾಗ ನಮ್ಮ ಅವ್ವ ಕಲ್ಲೇಶ ಅಂತ ಹೆಸರಿಡ್ಲ ಏನ? ಕಲ್ಲ ಕುಂದ್ರಂಗ್ ಕುಂತ್ರುದ ಆಗ್ಬಿಟ್ಟತ್ ನೋಡು ನನ್ನ ಶಿವ. ಏ ಸುಮ್ಕಿರಿ, ಏನಂತ ಮಾತಾಡ್ತೀರ ಏನ? ಅಯ್ಯೋ ದೇವ್ರೆ, ನಮ್ಮವ್ವ ಅಡ್ಗಿ ಮನ್ಯಾಗ ಹೋಗ್ಯಾಳ. ಅಡ್ಗಿ ಮನ್ಯಾಗ ನೋಡಿದ್ರೆ ಹುಡುಕ್ ತೆಗದ್ರೂ ಸಂತಿ ಸಾಮಾನಿಲ್ಲ. ಅಯ್ಯೋ ನಮ್ಮ ಅವ್ಗೆಲ್ಲ ವಿಚಾರನು ಗೊತ್ತಾಗ್ಬಿಡ್ತತಿ. ಏನ್ ಮಾಡ್ಬೇಕಯ್ಯವ? ಕಲ್ಪು ಏನವಾದ? ಅಡ್ಗಿ ಮನ್ಯಾಗ ಸಂತಿ ಸಾಮಾನ ಇಲ್ಲ. ಅಲ್ಲ ಏನ್ ಮಾಡ್ಕೊಂಡು ಊಟ ಮಾಡಿ ಏವ ನೀನು? ಅನ್ನ ಮತ್ ಅದೇನದ ಅಕ್ಕಿ ಬ್ಯಾಳಿ ಬಿಟ್ಟು ಏನು ಇಲ್ಲ ಅಲ್ಲಿ. ಅಲ್ಲ ಏನ್ ಮಾಡ್ಕೊಂಡ್ ತಿಂದಿ ಮಗಳ ನೀನು? ಅದು ತಂದಿಲ್ಲವ ಇವ್ರು. ನೋಡ್ ಕಲ್ಪನಾ, ಇದ್ದಿದ್ದಂಗೆ ಹೇಳ. ಏನಾದ? ಏನಿಲ್ಬೇವ, ಇವ್ರು ನಂಗ ನಿಟ್ಟಂದ್ರೆ ಸೇರಂಗಿಲ್ಲ ಗೊತ್ತನು. ಹೌದಾ? ಏನಾರ ಸಂತಿ ಸಾಮಾನು ಮನೆಗೆ ಏನಾರ ಬೇಕಂದ್ರೆ ತಗೊಂಬ ಅಂತ ಹೇಳಿದ್ರ ನನಗ್ ಬೇಕಾಗೈತ ನಿನಗ್ ಬೇಕಾಗೈತ? ನಿನಗ್ ಬೇಕಂದ್ರೆ ನೀ ತಂಬ, ನನಗ್ ಬೇಕಾಗಿದ್ ನಾ ತಂಬರ್ತೀನಿ ಅಂತ ಬೈತನ್ಬೇ. ಹೌದಾ? ಅಲ್ವಾ ಇಷ್ಟೆಲ್ಲ ಇದ್ರು ಅದು ಹೆಂಗ್ ಸುಮ್ನೆ ಕುಂತಿ ಏವ ನೀನು? ಅಲ್ಲ ಅವಾಗ ಹೇಳ್ಬೇಕಿಲ್ಲ, ಬರ್ತಾ ಪೊಲೀಸರನ್ನ ತಕ್ಕಂಬಂದ್ಬಿಡ್ತಿದ್ದೆ. ಅದು ಹೆಂಗ ಆಕೇತ್ ಬೇ? ಇವತ್ತಲ್ಲಿ ನಾಳೆ ಸರಿ ಹೋಗ್ತಾನ ಅಂತ ನಾನ್ ಮಾಡಿದ್ರ ಇವ ಇನ್ನ ಊಟ ಜಾಸ್ತಿನ ಮಾಡಕುಂತಾನ. ಮತ್ತೆ ಹೇಳೋರು ಕೇಳೋರು ಇಲ್ಲಂದ್ರ ಹಿಂಗ ನೋಡು. ಅದಂತೀನಿ ನಾನು, ನನ್ನ ಮಗಳು ಯಾಕಿಷ್ಟು ಸಾರಿ ಕೈಯಾಗಳ ಅಂತ. ಅಲ್ವಾ ಇಂಥ ಹೊತ್ನ್ಯಾಗ ಇಂಥವೆಲ್ಲ ಮನ್ಸಿಗೆ ಹಚ್ಕೊಂಡು ಕೊರಕಂತ ಕುಂದಿರ್ತಾರನು ಹುಚ್ಚುಡ್ಗಿ.
ಎದರ್ಸಿ ನಿಂದ್ರಬೇಕು ಎಲ್ಲ ಮಾಡಿನ್ ಬೇ ಅದು ಯಾವಕ್ಕೆ ಶೀಲ ಅಂತ ಯಾರೋ ಅಲ್ಲಿ ಬಿಡಾಕಿ ನನ್ನ ಫ್ರೆಂಡ್ ಆಕಿ ಹಿಂದ್ ಬಿದ್ದಾನಿವ ಅಯ್ಯ ಇದಕ್ಕೆ ಶಟಿ ಬ್ಯಾನಿ ಬರ್ಲಿ ಅಲ್ಲ ಬಂಗಾರದಂತ ಹೆಂಡತಿ ಮನೆಯಾಗಿದ್ರು ಇವನಿಗ ಬ್ಯಾರೆ ಹೆಣ್ಣಿನ ಚಟ ಏನು ಮಾಡ್ತೀನಿ ತಡಿ ಇವ ಮನೆಗ್ ಬರ್ಲಿ ಇವತ್ತು ಕ್ಯಾರ್ಲೆ ಹೊಡೆದು ಬುದ್ಧಿ ಕಲಿಸ್ತೀನಿ ಯವ್ವ ಅವ ನಂಗೆ ಡಿವೋರ್ಸ್ ಮಾಡ್ಬಿಡ್ತಾನ ಬೇ ಹಂಗೇನಾರ ಆತಂದ್ರ ಹೋಗ್ಲಿ ಬಿಡ ಇವ ಹೋಗ್ಲಿ ಬಿಡು ಇಂಥವ್ನ ಕಟ್ಕೊಂಡು ಜೀವನ ಪರ್ಯಂತ ಏಗೋಕಿನ ಡಿವೋರ್ಸ್ ಕೊಟ್ಟ ಬಿಡು ಅಂತೀನಿ ನಾನು ಏನ ಇವ್ರ ಕೂಟ ಇರಾಕ ಬ್ಯಾಡ ನಡಿ ನಾವು ನಮ್ಮೂರಿಗೆ ಹೋಗು ನಡಿ ಏನ ಹಂಗಲ್ಲವಾ ರೊಕ್ಕ ನೋಡಿ ಬಂದಾಕಿ ರೊಕ್ಕ ಇರಮಟ ಗುಣ ನೋಡಿ ಬಂದಾಕಿ ಕೊನಿತನ ಅಂತ ಇವನಿಗ ತಿಳಿಸ್ಬೇಕು ಬೇ ಅದು ನನಗೆ ವಿಚಾರ ಹತ್ತಿದ್ದು ಬೇವ ನಮ್ದು ನಾವು ನೋಡ್ಕೊಂಡ್ಬಿಟ್ರ ಈಗ ಹೊಟ್ಟೆಗಿಂದು ಕೂಸು ಇವತ್ತಲ್ಲಿ ನಾಳೆ ಹೊರಗೆ ಬರ್ತತಿ ಹೊರಗೆ ಬಂದ್ಮೇಲೆ ದೊಡ್ಡದಾಗ್ತತಿ ಆಮೇಲೆ ಸಾಲಿಗೆ ಹೋಗ್ತೈತಿ ಅವಾಗ ಅಪ್ಪ ಯಾರಂದ್ರೆ ಯಾರನ್ನ ತೋರಿಸ್ಬೇಕು ನಮ್ಮಿಂದ ಈ ಕೂಸಿಗೆ ಅನ್ಯಾಯ ಆಗ್ತತ್ ಬೇ ಅದಕ್ಕೆ ನಾ ಬಡ್ದಾಡಕ್ ಕುಂತಾನಿ ಬೇವ ನೀನು ಇರು ಇಲ್ಲಂದ್ರೆ ಒಂದ್ 8 ದಿನ ಏನಾರ ಮಾಡಿ ಅವನಿಗ ಬುದ್ಧಿ ಕಲ್ಸುನ್ ಬೇ ಏನಂತ ಕಲಿಸ್ತಿ ಇರೋದ ಬಾಡಿಗೆ ಮನ್ಯಾಗ ಅಲ್ಲ ಬೇವಾ ಇದು ಬಾಡಿಗೆ ಮನೆ ಅಲ್ಲ ಇಲ್ಲಿ ಆಜು ಬಾಜು ಒಂದ್ 5-6 ಮನೆ ಅದಾವಲ್ಲ ಎಲ್ಲ ಅವನು ಅಂತ ಅವ್ರ ಅಪ್ಪ ಅವ್ರ ಅಜ್ಜನು ಆಸ್ತಿ ಇವೆಲ್ಲ ಹೌದಾ ಆಸ್ತಿ ಪತ್ರ ಅದಾವನ ನೋಡ್ಬೇಕು ತಿಜೂರಿ ಹಾಕೊಂಡು ಹೋಗ್ಯಾನ ಏನ ನೋಡ್ಬೇಕು ಬೇಕ ಅವೆಲ್ಲ ಆಸ್ತಿ ಪತ್ರ ನೋಡುಂಬ ಏನೇನ್ ಬರ್ಸಾರ ಏನೇನಿಲ್ಲ ಅಂತ